ಕಸ ಒಣ ಕಸ ಅಂದ್ರೆ ಏನಂತ ಗೊತ್ತಿದೆ ನಿಮಗೆ? ಪ್ಲಾಸ್ಟಿಕ್ ಐತಲ್ಲ, ಪ್ಲಾಸ್ಟಿಕ್ ಬಂದಿದ್ದ ಒಂದು ಕವರಲ್ಲಿ, ಇಂಥ ಕವರಲ್ಲಿ ಸಪ್ರೇಟ್ ಹಾಕ್ರಿ. ಇಂಥ ಕವರ್ ಸಪ್ರೇಟ್ ಹಾಕಿ ತುಂಬಿ. ಹಸಿ ಕಸ ಬರ್ತಲ್ಲ ಮನೆಗೆ, ಈರುಳ್ಳಿ ಕಟ್ ಮಾಡಿದ್ದು, ಅನ್ನ ಎಲ್ಲ ಬರ್ತಲ್ಲ, ಅದನ್ನ ಒಂದು ಡಬ್ಬೆಲ್ಲ ಹಾಕಿ. ಅರ್ಥ ಆಯ್ತಾ? ಅದಕ್ಕೆ ಪ್ಲಾಸ್ಟಿಕ್ ಒಳಗಡೆ ಪ್ಲಾಸ್ಟಿಕ್ ಹಾಕಿದ್ರೆ ಅದೇನು ಮಾಡಕ್ಕೆ ಹೋಗ್ಬೇಡ್ರಿ. ಏನು ಹಾಕ್ಬಿಡ್ರಿ, ಹಸಿ ಕಸ ಸಪ್ರೇಟ್ ಡಬ್ಬೆಲ್ಲ ಹಾಕ್ರಿ. ಒಣ ಕಸನ ಇಂಥದ್ರ ಚೀಲದಲ್ಲಿ ಹಾಕಿ ಕೊಡ್ಬೇಕು. ಡೈಪರು, ಸ್ಯಾನಿಟರಿ ಪ್ಯಾಡ್ ಎಲ್ಲ ಬಂದ್ರೆ ಹಿಂದೆ ಅಲ್ಲಿ ಕಟ್ಟಿದ್ದಾರೆ. ನಾವು ಮುಳುಗಡೆ ಬರ್ಕೊಂಡು ಹೋಗ್ಬೇಡ್ರಿ, ಯಾಕಂದ್ರೆ ಎಲ್ಲಾದ್ರೂ ಹಾಕಿದ್ರೆ ಮೂರು ಗೀರಿ ಎಲ್ಲ ಬಾತ್ರೂಮ್ ಆಗ್ತವೆ. ಹಿಂದೆ ಬಂದು ಇದೈತೆ ಎಲ್ಲಿ ಒಂದು ಹಿಂದೆ ಕಟ್ಟಿದ್ರೆ ಅಲ್ಲಿ ಬಂದು ಮುದ್ಗರ ನೀವೇ ತಂದು ನೇರವಾಗಿ ಒಂದು ಚೀಲ ಕಟ್ಟಿದ್ರೆ ಆ ಚೀಲದ ಒಳಗಡೆ ಹಾಕ್ಬಿಡಿ. ನೀಲಿ ಡಬ್ಬೆ ಇರ್ತದೆ, ಆ ಡಬ್ಬಿಗೆ ಪೇಪರ್ನ ಸುತ್ತಿಬಿಟ್ಟು ನೀಟಾಗಿ ಯಾರಿಗೆ ಕಾಣಲ್ಲ, ಪೇಪರ್ ಸುತ್ತಿದ್ರೆ ಅದನ್ನ ತಗೊಂಡೋಗಿ ಅದ್ರಾಗ ಹಾಕ್ಬೇಕು ಹಿಂದೆ. ಈಗ ಚರಂಡಿಗೆಲ್ಲ ಹಾಕ್ಬಿಟ್ರೆ ಸೊಳ್ಳೆಗಳೆಲ್ಲ ಆಗ್ತವೆ. ಕಸ ಹೊಡೆ ಕಳ್ಸಂಗಿಲ್ಲಮ್ಮ, ನನ್ನ ಮನೆ ರೋಡ್ ಏನಾಗ ಕೇಳ್ರಿ. ಈಗ ಕಸ ರೋಡ್ಗೆ ಹಾಕದ ಯಾರು? ಕಸ ರೋಡ್ಗೆ ಹಾಕದ ಯಾರ್ರಿ? ಕಸ ರೋಡ್ಗೆ ಹಾಕದ ಯಾರು? ನಿಮ್ಮ ಮನೆ ಮುಂದೆ ಕ್ಲೀನ್ ಯಾರು ಮಾಡ್ಕೊಬೇಕಮ್ಮ? ಮತ್ತೆ ಮನೆ ಮುಂದೆ ನೀವೇ ಮಾಡ್ಕೊಬೇಕು. ನಿಮಿಷ ತಡಿ, ಇವಾಗ ಸರ್ಕಾರ ನನ್ನ ಮನೆ ನಾವೇ ಹೊಡ್ಕೋಬೇಕು. ಬೀದಿ ಕಸ ಹೊಡೆಯರು ಬರ್ತಾರ. ಕೇಳ್ರಿ, ನೀವು ಕಸನ ರೋಡ್ಗೆ ಹಾಕಿದ್ರಿ ಬರ್ತಾರ. ಬಂದಾಗ ಹೊಡಿಬೇಕು. ಈಗ ಕೇಳಿಸ್ಕೊಂಡು ಏನಾಗತ್ತೆ, ಗಾಡಿ ನಿಮ್ ಮನೆ ಕಸಕ್ಕೆ ಬೀದಿ ಕಸಕ್ಕೆ ನಮ್ಮವ್ರು ಇರ್ತಾರೆ. ಮೇನ್ ರೋಡ್ ಮೇನ್ ರೋಡ್ ಹೊಡಿತಾರಮ್ಮ, ನಮ್ಮ ಮನೆ ಮುಂದೆ ನಾವೇ ಹೊಡೆದು ಕಸನ ಡಿವೈಡ್ ಮಾಡಿ. ಅರ್ಥ ಆಯ್ತಲ್ಲ? ಹೊಡಿಬೇಕಪ್ಪ, ನಿಮ್ಮ ಮನೆ ಮುಂದೆ ನೀವು ಹೊಡಿಬೇಕು, ಬೇರೆ ಹೊಡೆಯಂಗಿಲ್ಲ. ಇವಾಗ ಪೌರ ಕಾರ್ಮಿಕರದ್ದು ಏನಿರ್ತದೆ, ಲ್ಯಾಂಡ್ ಫಿಲ್ ಸೆಟ್ ಅಷ್ಟೇ ಕೆಲಸ ಇರ್ತದೆ. ಮೇನ್ ರೋಡ್ ಮಾತ್ರ ಹೊಡಿತಾರೆ.